ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ 250 ಕೋಟಿ ರು. ಇದು ನಮ್ಮ ಜಿಲ್ಲೆಗೆ ಸಿಕ್ಕ ಕೊಡುಗೆ, ಶಾಸಕ ಪ್ರದೀಪ್ ಈಶ್ವರ್. ಉತ್ತಮವಾದ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ. ಕೋಲಾರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಿಹಿ ಹಂಚಿ ಸಂಭ್ರಮ ಆಚರಣೆ. ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಮಾಡಿಕೊಡುವಂತೆ ಕಿರುಕುಳ. 11 ತಿಂಗಳಿಂದ ತಾಯಿಯನ್ನು ಗೃಹ ಬಂಧನದಲ್ಲಿಟ್ಟಿದ್ದ ಮಗ ಮತ್ತು ಸೊಸೆ. ತುಮಕೂರಿನಲ್ಲೊಂದು ಅಮಾನವೀಯ ಘಟನೆ. ರೈತ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ. ವಾರ್ತೆಗಳ ವಿವರ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಘೋಷಣೆ ಮಾಡದಿದ್ರು. ಶಿಡ್ಲಘಟ್ಟ ರೇಷ್ಮೆಗೂಡು ಹೈಟೆಕ್ ಮಾರುಕಟ್ಟೆಗೆ 250 ಕೋಟಿ ರು ಕೊಟ್ಟಿರೋದು ನಮ್ಮೂರ ರೈತರಿಗೂ ಅನುಕೂಲವಾಗುತ್ತೆ. HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಪರವಾಗಿ ನಾನು ಇದ್ದೇನೆ. ಆದರೆ ಅದಕ್ಕೆ ಮುಂದಿನ ವರ್ಷ ಹಣ ಬಿಡುಗಡೆ ಮಾಡಿಸುತ್ತೇನೆಂದು ರಾಜ್ಯ ಬಜೆಟ್ ಹಾಗೂ ವಿಮರ್ಶಿಸಿದ ಶಾಸಕ ಪ್ರದೀಪ್ ಈಶ್ವರ್ ಸಿದ್ದು ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮಸ್ತೆ ಚಿಕ್ಕಬಳ್ಳಾಪುರ ಭಾಗವಾಗಿ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡ್ ಭಗತ್ ಸಿಂಗ್ ನಗರ ಪ್ರದರ್ಶನ ನಡೆಸಿದ್ರು. ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಗಳನ್ನ ಆಲಿಸಿದರು. ಎಂದಿನಂತೆ ಖಾತೆಗಳ ಸಮಸ್ಯೆ ಕೇಳಿ ಬಂದಿತ್ತು. ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಚರಂಡಿ ರಸ್ತೆ ಗುಂಡಿಗಳು ಬಿದ್ದಿದೆ ಅನ್ನೋ ದೂರುಗಳೇ ಹೆಚ್ಚಾಗಿ ಕೇಳಿ ಬಂದವು. ಸಣ್ಣ ಪುಟ್ಟ ಮನೆಗಳ ಒಳಗೆ ಹೋಗಿ ಕುಳಿತು ವಯಸ್ಸಾದ ವೃದ್ಧರ ಸಮಸ್ಯೆಗಳನ್ನ ಆಲಿಸಿದ್ರು. ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಿನ್ನೆ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಏನು ಸಿಕ್ಕಿಲ್ಲ ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು. ರೇಷ್ಮೆ ಮಾರುಕಟ್ಟೆಗೆ ಸರಿಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತೀವಿ. ಅದಕ್ಕೆ ರೇಷ್ಮೆ ಮಾರುಕಟ್ಟೆ ಅದಾಗಬೇಕು. ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಉಳಿಯುತ್ತೆ. ಮತ್ತು ಎತ್ತಿನೊಳೆ ನೋಡಿ, ನನಗೆ ನಂಬಿಕೆ ಇದೆ ಒಂದು 2 ವರ್ಷದಲ್ಲಿ ಫಿನಿಶ್ ಆಗುತ್ತೆ ಅಂತ. ಎತ್ತಿನೊಳೆಗೂ ಪ್ರಾಜೆಕ್ಟು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು. ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಏನು ಬರೀ ಶಿಡ್ಲಘಟ್ಟದವ್ರಿಗಲ್ಲ, ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ. ನಾವಲ್ಲೇನಾದ್ರು ರಾಜಕೀಯ ಮಾಡಿದರೆ ಇಲ್ಲ ಚಿಂತಾಮಣಿಗೋ ನಮಗೋ ತೊಗೊಂಡು ಬರ್ತಾಯಿದ್ವಿ. ನಾವಿಲ್ಲಿ ಖಂಡಿತವೂ ರಾಜಕೀಯ ಮಾಡಲಿಲ್ಲ. ನಮ್ಗೆ ಆ ಕ್ರೆಡಿಟು ಬೇಕಾಗಿದೆ ಸರ್. ಹೆಚ್ಚಿನ ಮೂರನೇ ಆದಂಥ ಶುದ್ಧೀಕರಣಕ್ಕೆ ಇಲ್ಲ, ಅದು ಪ್ರಸ್ತಾಪ ಮಾಡ್ತೀವಿ ಬ್ರದರ್. ಈಗ ನಮಗೆ ನೀರಾವರಿ ಹೋರಾಟಗಾರರು ಕೊಟ್ಟಿದ್ದಾರೆ, ಅದನ್ನು ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಾನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನನ್ನ ವಾದ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಈ ವೇಳೆ ನಗರಸಭೆ ಕಮಿಷನರ್ ಮಂಜುನಾಥ್, 2ನೇ ವಾರ್ಡ್ ಕೌನ್ಸಿಲರ್ ರತ್ನಮ್ಮ ಪರ, ಅವರ ಮಗ ಅರುಣ್, ಕಾಂಗ್ರೆಸ್ ಮುಖಂಡರು ಶಕೀಲಾ ಬಾನು, ಸುಧಾ ವೆಂಕಟೇಶ್, ಬಾಬಾಜಾನ್, ವಿನಯ್ ಬಂಗಾರಿ, ವೆಂಕಟ್ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಫೆಬ್ರವರಿ 16ರಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಉತ್ತಮವಾದ ಬಜೆಟ್ ಆಗಿರುವ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಕಾಂಗ್ರೆಸ್ ಜಿಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಜೈಕಾರಗಳನ್ನ ಕೂಗಿ ಸಂಭ್ರಮ ಆಚರಣೆ ನಡೆಸಿ ಸಿಹಿಯನ್ನು ಹಂಚುವ ಮೂಲಕ ಸಂಭ್ರಮಿಸಿದರು. ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಉತ್ತಮವಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಊರಬಾಗಿಲು ಶ್ರೀನಿವಾಸ್ ಮಾತನಾಡಿ, ರಾಜ್ಯದ ದೇವಾಲಯ, ಮಸೀದಿ, ಚರ್ಚ್ಗಳಿಗೆ ಹೆಚ್ಚಿನ ಅನುದಾನವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ದೇಶವೇ ರಾಜ್ಯದ ಬಜೆಟ್ ಅನ್ನು ಹುಬ್ಬೇರಿಸುವಂತೆ ನೋಡುವ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಜನರಿಗೆ ನೀಡಿದ್ದಾರೆ. ರಾಜ್ಯದ 52,000 ಕೋಟಿ ರೂಪಾಯಿಗಳ ಪಂಚ ಭಾಗ್ಯಗಳಿಗೆ ನೀಡಲು ಹಣವಿಲ್ಲ ಎಂದು ಹೇಳುವ ಬಿಜೆಪಿ ಅವರಿಗೆ ಮುಖಕ್ಕೆ ಒಡೆಯುವ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಗ್ಯಾರಂಟಿ ಅಲ್ಲದ ಯೋಜನೆಗೆ ನೀಡಿದ್ದಾರೆ ಎಂದರು. ರಾಜ್ಯದಲ್ಲಿ ಎಂದೆಂದೂ ಕಂಡಿರದಂತ ಎಲ್ಲ ದೇವಾಲಯಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಮತ್ತೆ ಎಲ್ಲ ವಕ್ಫ್ ಬೋರ್ಡ್ಗೆ ಎಂದೂ ಕಾಣದಂತ ಹಣವನ್ನ ನೀಡಿದ್ದಾರೆ. ಇಡೀ ದೇಶ ಕಣ್ತೆರೆದು ನೋಡ್ತಕ್ಕಂಥ, ಬಾಯಿ ಮೇಲೆ ಕೈ ಇಟ್ಕೊಳ್ತಕ್ಕಂಥ ಒಂದು ಬಜೆಟ್ ಅನ್ನ ಸಿದ್ದರಾಮಣ್ಣವರು ಸರ್ಕಾರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಉದಯ್ ಶಂಕರ್, ಜಯದೇವ್, ಸೇವಾದಳ ಶಂಕರಪ್ಪ, ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ತೊರದೇವನಹಳ್ಳಿ ನಾಗರಾಜ್,
ಕಾಂಗ್ರೆಸ್ ಮೀನುಗಾರಿಕೆ ಜಿಲ್ಲಾಧ್ಯಕ್ಷ ರಂಗನಾಥ್ ಇನ್ನಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಆಸ್ತಿಗಾಗಿ ಹೆತ್ತ ತಾಯಿಯನ್ನೇ ಗೃಹ ಬಂಧನದಲ್ಲಿಟ್ಟಿರುವ ಅಮಾನವೀಯ ಘಟನೆ ತುಮಕೂರಿನ ಶಿರಾಗೇಟ್ ಸಾಡೇಪುರದಲ್ಲಿ ನಡೆದಿದೆ. ವರ್ಷದ ಪಂಕಜಾಕ್ಷಿಯನ್ನು ಕಳೆದ 11 ತಿಂಗಳಿಂದ ಮಗ ಹಾಗೂ ಸೊಸೆ ಗೃಹ ಬಂಧನದಲ್ಲಿರಿಸಿದ್ದಾರೆ. ನಿವೃತ್ತ ಸಿಡಿಪಿಒ ಆಗಿದ್ದ ಪಂಕಜಾಕ್ಷಿ ಹೆಸರಿನಲ್ಲಿ 12 ಮನೆಗಳು ಸೇರಿದಂತೆ ಹಣ, ಒಡವೆಗಳಿದ್ದವು. ಈಗಾಗಲೇ ವೃದ್ಧೆಯ ಬಳಿ ಇದ್ದ ಒಡವೆಗಳನ್ನು ಮಕ್ಕಳು ಪಡೆದುಕೊಂಡಿದ್ದಾರೆ. ಸದ್ಯ ಮನೆಗಳನ್ನ ಮಕ್ಕಳ ಹೆಸರಿಗೆ ಮಾಡಿಕೊಡಲು ಕಿರುಕುಳ ನೀಡುತ್ತಿದ್ದು, ಮನೆಯೆಲ್ಲ ಬೀಗ ಜಡಿದು ದಿಗ್ಬಂಧನ ಮಾಡಿದ್ದಾರೆ. ಮಗ ಜೇಮ್ಸ್ ಸುರೇಶ್ ಹಾಗೂ ಸೊಸೆ ಆಶಾ ದಿಗ್ಬಂಧನ ವಿಷಯ ಸ್ಥಳೀಯರ ಮೂಲಕ ಸಾಂತ್ವನ ಕೇಂದ್ರ, ಸಖಿ ಕೇಂದ್ರ ಹಾಗೂ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ಮಾಹಿತಿ ಮುಟ್ಟಿದ್ದು, ಮನೆಗೆ ತುಮಕೂರು ನಗರ ಪೊಲೀಸರು ಹಾಗೂ ಸಾಂತ್ವನ ಕೇಂದ್ರ ಅಧಿಕಾರಿಗಳು ಭೇಟಿ ನೀಡಿ ವೃದ್ಧೆಯನ್ನ ರಕ್ಷಿಸಿದ್ದಾರೆ. ಸಾಂತ್ವನ ಕೇಂದ್ರಕ್ಕೆ ವೃದ್ಧೆಯನ್ನ ಕರೆದುಕೊಂಡು ಹೋಗಿದ್ದು, ಸಖಿ ಕೇಂದ್ರದಲ್ಲಿ 2 ದಿನ ಚಿಕಿತ್ಸೆ ನೀಡಿ ಬಳಿಕ ಮಕ್ಕಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಮಕ್ಕಳು ಬಾರದ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾರಿಗೆ ದೂರು ನೀಡಿದ್ದು, ವೃದ್ಧೆಯನ್ನ ನ್ಯಾಯಾಧೀಶರು ಮನೆಗೆ ಕರೆದುಕೊಂಡು ಹೋಗಿ ವಾಪಸ್ ಬಿಟ್ಟಿದ್ದಾರೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಭಾಗವಾದ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರೆ ನೀಡಿದ್ದ ರಾಜ್ಯ ವ್ಯಾಪ್ತಿ ಬಂದ್ಗೆ ನೆಲಮಂಗಲ ತಾಲೂಕು ದಾಬಸ್ಪೇಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರೈತ ಸಂಘಟನೆಗಳ ತಾಲೂಕು ಒಕ್ಕೂಟ ಹಾಗೂ ಕರವೆಯ ಪ್ರವೀಣ್ ಶೆಟ್ಟಿ ಬಣದ ಸಹಯೋಗದೊಂದಿಗೆ ಬೆಳಗ್ಗೆ 11 ಗಂಟೆಯಿಂದ 20 ನಿಮಿಷಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ 48 ತಡೆದು ಪ್ರತಿಭಟಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ದಾಬಸ್ಪೇಟೆಯ ಹೃದಯ ಭಾಗ ಉದ್ದಾನೇಶ್ವರ ವೃತ್ತದಲ್ಲಿ ಭಿತ್ತಿ ಫಲಕ ಹಿಡಿದು ರೈತ ಮುಖಂಡರು ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕು ರೈತ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ರಾಜೇಶ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯ ರಾಜಸ್ಥಾನ ಗಡಿಯಲ್ಲಿ ರೈತರ ಮೇಲಿನ ಪೊಲೀಸ್ ದೌರ್ಜನ್ಯ ಖಂಡಿಸಿ ಪ್ರಧಾನಿಗಳು ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ದೆಹಲಿ ಪೊಲೀಸರು ಲಾಠಿ ಪ್ರಹಾರ, ರಬ್ಬರ್ ಬುಲೆಟ್, ಅಶ್ರುವಾಯು ಸಿಡಿದ ರೈತರನ್ನು
ಸಾಮೂಹಿಕ ಬಂಧನ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದೇವೆ. ರೈತರ ಶಾಂತಿಯುತ ಹೋರಾಟದ ಮೇಲೆ ಕೇಂದ್ರ ಸರ್ಕಾರ ಸಶಸ್ತ್ರ ಮೀಸಲು ಪಡೆ ಛೂ ಬಿಟ್ಟಿರುವುದನ್ನು ಖಂಡಿಸುತ್ತೇವೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಮಾರ್ಗದರ್ಶನದಲ್ಲಿ ಪ್ರತಿಭಟನೆ ಯಶಸ್ವಿ ಮಾಡಿದ್ದೇವೆ ಎಂದರು. ರಾಜಕೀಯೇತರ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ, ರಾಜಕೀಯೇತರ ರೈತರ ಸಂಘ 13ನೇ ತಾರೀಕು ದೆಹಲಿಯಲ್ಲಿ ಏನು ಇದನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೋ ಅದನ್ನು ದೆಹಲಿ ಸರ್ಕಾರ ಪೊಲೀಸ್ ದೌರ್ಜನ್ಯ ಮಾಡಿ ನಮ್ಮ ರೈತರನ್ನ ತಡೆಗಟ್ಟಿ 7 ಸುತ್ತಿನ ಕೋಟೆ ಹಾಕಿ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡಿ ಎಲ್ಲರನ್ನೂ ಕೂಡ ಹಾಕಿ ಮಧ್ಯಪ್ರದೇಶದಿಂದ ಭೋಪಾಲ್ ಮಧ್ಯಪ್ರದೇಶ ವಾರಣಾಸಿ ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಬಿಟ್ಟಿದ್ದಾರೆ. ಅವ್ರಿಗೆ ಊಟ ನೀರು ತಿಂಡಿ ಇಲ್ಲ. 12 ಜನಕ್ಕೆ 12,000 ಲಕ್ಷ ಕೋಟಿ ಮನ್ನಾ ಮಾಡೋಕ್ಕಾಗ್ತದೆ ಕೇಂದ್ರ ಸರ್ಕಾರ, ಆದರೆ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ. ರೈತ ಬೆನ್ನೆಲುಬು, ಇಡೀ ಇಂಡಿಯಾ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಾಗ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಇದೆ. 3 ವರ್ಷ ಆಯಿತು MSP ಕಾಯ್ದೆ ಮಾಡ್ತೀನಿ ಇದೆ, ಯಾಕೆ ಮಾಡಿಲ್ಲ? ನಿದ್ದೆ ಮಾಡ್ತಾ ಇದ್ದೀರಾ? ನಾವು ಕಟ್ಟೋ ತೆರಿಗೆನ ಅದರಲ್ಲಿ 50% ಕೊಟ್ಟರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತೆ. ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಜಗದೀಶ್ ಮತ್ತು ಆರಕ್ಷಕ ನಿರೀಕ್ಷಕ ಬಿ ರಾಜು ಮತ್ತು ಹಲವಾರು ಸಿಬ್ಬಂದಿ ಸ್ಥಳದಲ್ಲಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಗುರುಮೂರ್ತಿ, ಉಪಾಧ್ಯಕ್ಷರಾದ ಎನ್ ಶಿವಕುಮಾರ್, ಜಗದೀಶ್, ಸಂಘಟನಾ ಕಾರ್ಯದರ್ಶಿ ರವೀಂದ್ರ ಕುಮಾರ್, ಗೌರವಾಧ್ಯಕ್ಷ ಕುಂಬಿ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ರಾಜ್ಯದಲ್ಲಿ ಕೊರೋನಾ ಚುನಾವಣೆಗಳು ಬಂದಿದ್ದರಿಂದ ಕಳೆದ 5-6 ವರ್ಷಗಳಿಂದ ಆಕರ್ಷಣೆ ಕಳೆದುಕೊಂಡಿದ್ದ ಪುರಾಣ ಪ್ರಸಿದ್ಧ ನಂದಿ ಜಾತ್ರೆ ಈ ಬಾರಿ ವಿಜೃಂಭಣೆಯಿಂದ ಜರುಗುವ ಬಗ್ಗೆ ನಿರೀಕ್ಷೆ ಇದ್ದು, ಎಲ್ಲ ಅಧಿಕಾರಿಗಳು ತಮಗೆ ವಹಿಸಿದ ಕಾರ್ಯಭಾರಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ರೆ ಜಾತ್ರೆ ಯಶಸ್ವಿಯಾಗಿ ನಡೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಉಪವಿಭಾಗಾಧಿಕಾರಿ DH ಅಶ್ವಿನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಭೋಗನಂದೀಶ್ವರ ದೇಗುಲದಲ್ಲಿ ನಂದಿ ಜಾತ್ರೆ ನಿರ್ವಹಣೆಯ ಕುರಿತು ನಿನ್ನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಉಪವಿಭಾಗ ಅಧಿಕಾರಿ ಅಶ್ವಿನ್ ಸಭೆಯ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆ ನಂತರ ಈ ನ್ಯೂಸ್ ಟಿವಿಯೊಂದಿಗೆ ಉಪವಿಭಾಗಾಧಿಕಾರಿ DH ಅಶ್ವಿನ್ ಮಾತನಾಡಿ, ಮಾರ್ಚ್ 8 ಮತ್ತು 9ರಂದು ನಡೆಯಲಿರುವ ವಿಶ್ವವಿಖ್ಯಾತ ಜಾತ್ರೆ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು. ಪ್ರತಿ ವರ್ಷದಂತೆ ಈ ಬಾರಿಯೂ ಭಕ್ತಿಪೂರ್ವಕವಾಗಿ ಹಾಗೂ ಸಂಭ್ರಮದಿಂದ ನಂದಿ ಜಾತ್ರೆಯನ್ನು ಆಚರಿಸಲಾಗುವುದು. ಜಾತ್ರಾ ಅಂಗವಾಗಿ ತೇರು ಸಿದ್ಧತೆ, ದೀಪಾಲಂಕಾರ, ಸಂಚಾರ ನಿಯಂತ್ರಣ ಮತ್ತು ನಿಲುಗಡೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ರಾಸುಗಳ ಜಾತ್ರೆ ಆಯೋಜನೆ, ವಿದ್ಯುತ್ ಪೂರೈಕೆ, ತುರ್ತು ವಾಹನ ಮತ್ತು ಆರೋಗ್ಯ ವ್ಯವಸ್ಥೆ, ಆಹ್ವಾನ ಪತ್ರಿಕೆ ಮುದ್ರಣ ಮತ್ತು ವಿತರಣೆಗೆ ಎಲ್ಲ ಕ್ರಮ ಕೈಗೊಳ್ಳಬೇಕೆಂದರು. ಮುಂಬರುವ ಶಿವರಾತ್ರಿ ಹಬ್ಬದ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇವತ್ತು ಎಲ್ಲ ಇಲಾಖೆಗಳೊಂದಿಗೆ ಏರ್ಪಡಿಸಲಾಗಿತ್ತು. ಅದರಂತೆ ರಥದ್ದಾಗಿರ್ಬೋದು ಮತ್ತು ಬಂದೋಬಸ್ತ್ ಆಗಿರ್ಬೋದು, ಸ್ವಚ್ಛತೆ, ಕ್ರೌಡ್ ಕಂಟ್ರೋಲು ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡಲಾಗಿ ಒಂದು ಪೂರ್ವಭಾವಿ ಸಭೆ ಇವತ್ತು ಮಾಡಿದ್ದೀವಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರ್, ಡೇಟ್ ಎಲ್ಲ ಏನು? ಶಿವರಾತ್ರಿ ಹಬ್ಬದ ದಿನವೇ ಬ್ರಹ್ಮೋತ್ಸವ 8-9. ಇನ್ನು ಜಾತ್ರೆ ಯಶಸ್ವಿಯಾಗಿ ನಡೆಸಲು ಸ್ವಯಂ ಸೇವಕರಿಗೆ ಟಿ-ಶರ್ಟ್ಗಳ ವಿತರಣೆ, ನೀರು ಪೂರೈಕೆ ಮತ್ತು ಶೌಚಾಲಯ ವ್ಯವಸ್ಥೆ, ಸ್ವಚ್ಛತೆ ನಿರ್ವಹಣೆ, ಜಾಗರಣೆ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ, ಭಜನೆ, ಹರಿಕತೆ, ಪೂಜಾ ಕಾರ್ಯಗಳು, ಪೊಲೀಸ್ ಬಂದೋಬಸ್ತ್ ಮತ್ತು ಭದ್ರತಾ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಕಲ ಸಿದ್ಧತೆಗಳನ್ನು ಇಂದಿನಿಂದಲೇ ಕೈಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕಾರ್ಯಭಾರ ಹಂಚಿಕೆ ಮಾಡಿ ಸಮರ್ಪಕವಾಗಿ ನಿರ್ವಹಿಸಲು ಸೂಚನೆ ನೀಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಅನಿಲ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್, ಮುಜರಾಯಿ ಇಲಾಖೆಯ ನಿರ್ವಾಹಕ ನಾಗರಾಜು, ಡಿವೈಎಸ್ಪಿ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕಾಗಿ ಹಾಗೂ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಜಾರಿಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಶ್ರೀನಿವಾಸಪುರ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು.
ಶ್ರೀನಿವಾಸಪುರ ಪಟ್ಟಣದಲ್ಲಿ ದೇಶವ್ಯಾಪ್ತಿ ದುಡಿಯುವ ಜನರ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯನ್ನು ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಮತ್ತು ಸಿಐಟಿಯು ಕೆಪಿಆರ್ಎಸ್ ಸಂಘಟನೆಗಳು ನೇತೃತ್ವ ವಹಿಸಿದ್ದವು. ಪ್ರತಿಭಟನಾಕಾರರು ಪ್ರಧಾನಮಂತ್ರಿಗಳಿಗೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿರುವ ಮನವಿಯಲ್ಲಿ ಈ ಹಿಂದೆ ಚುನಾವಣಾ ವೇಳೆಯಲ್ಲಿ ಹೊರಡಿಸಿದ್ದ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿರುವ ಎಲ್ಲಾ ಆಶ್ವಾಸನೆಗಳನ್ನು ಈಡೇರಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯು ಈ ಹಿಂದೆ ತಾಲೂಕಿನಲ್ಲಿ 10x30ಕ್ಕೆ ಜಮೀನುಗಳನ್ನು ತೆರವುಗೊಳಿಸಿತ್ತು. ಈ ಕೂಡಲೇ ಬಡವ ಮತ್ತು ರೈತರು ವಶಪಡಿಸಿಕೊಂಡ ಜಮೀನುಗಳನ್ನು ಮತ್ತೆ ಹಿಂತಿರುಗಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯು ಮುಳಬಾಗಿಲು ವೃತ್ತದಿಂದ ಪ್ರಾರಂಭವಾಗಿ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಹಸೀಲ್ದಾರ್ ಕಚೇರಿ ಆವರಣಕ್ಕೆ ತಲುಪಿ ಅಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಸೂರ್ಯನಾರಾಯಣ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಆರ್ ಆಂಜಳಮ್ಮ, ಜಿ ಶ್ರೀನಿವಾಸ್, ಮಂಜುಳಮ್ಮ, ರಾಮಪ್ಪ, ಅಂಜಪ್ಪ, ಸೈಯದ್ ಇರ್ತೋಸ್, ಪ್ರಕಾಶ್, ಶ್ರೀನಿವಾಸ್ ಇನ್ನು ಮುಂತಾದವರು ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇತ್ತೀಚೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ವಿಶ್ವಗುರು ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಅಂತಿಮಗೊಳಿಸಿದ್ದು, ಶನಿವಾರ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಬಸವಣ್ಣನ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬಸವಣ್ಣನವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ನಮನ ಸಲ್ಲಿಸಿದರು. ಇನ್ಮುಂದೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನ ಭಾವಚಿತ್ರವನ್ನ ಕಡ್ಡಾಯವಾಗಿ ಅಳವಡಿಸುವಂತೆ ಸಿಎಂ ಸೂಚಿಸಿದ್ದಾರೆ. ಅದರಂತೆ ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ಮಾಲೆ ಹಾಕಿ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಬಸವಣ್ಣ ಜಾತಿ ಮತಗಳನ್ನು ಹೋಗಲಾಡಿಸಿ ಬಡವ ಶ್ರೀಮಂತ ಭೇದ ಭಾವ ಇಲ್ಲದೆ ದಲಿತರನ್ನು ಬಸವ ಕಲ್ಯಾಣಕ್ಕೆ ಕರೆದ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಪಾಲಿಸೋಣ ಎಂದರು. ಆ ಬಸವಣ್ಣ ವಿಶ್ವಕ್ಕೆ ಗುರುವಾದರೆ ಸಿಎಂ ಸಿದ್ದರಾಮಯ್ಯ ನಮಗೆ ಆಧುನಿಕ ಬಸವಣ್ಣನಾಗಿ ಹೊರಹೊಮ್ಮಿದ್ದಾರೆ. ನಿನ್ನೆ ಬಜೆಟ್ ಮಂಡನೆ ವೇಳೆ 50,000 ಕೋಟಿಗೂ ಹೆಚ್ಚು ಬ್ಯಾಲೆನ್ಸಿಂಗ್ ಬಜೆಟ್ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯವನ್ನ ಬಜೆಟ್ನಲ್ಲಿ ಒದಗಿಸಿದ್ದಾರೆ ಎಂದರು. ನ್ಯೂಜಿಲೆಂಡ್ ಲೇಬರ್ ಪಾರ್ಟಿ ಕ್ರಿಸ್ಟ್ ಕಾರ್ಟರ್ ಅಂತ ಮಾತಾಡೋ ಒಂದು ಮಾತು ಹೇಳ್ತಾರೆ. ಬಸವಣ್ಣನವರ ತತ್ವಗಳು ಯಾವ ತರ ಇದೆ ಅಂದ್ರೆ, ಇವತ್ತು ಅವ್ರು ಏನಾದ್ರು ಇದ್ದಿದ್ರೆ ನಾವು ನ್ಯೂಜಿಲೆಂಡ್ ಲೇಬರ್ ಪಾರ್ಟಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಮಾಡ್ತಿದ್ವಿ ಅವ್ರನ್ನ ಅಂತ. ಅಂದ್ರೆ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಅವ್ರ ಇನ್ಸ್ಪಿರೇಷನ್. ಇವತ್ತು ಲಂಡನ್ನಲ್ಲಿ ನಮ್ಮ ಬಸವಣ್ಣನ ವಿಗ್ರಹ ಇದೆ, ಅದು ನಮ್ಮ ಕನ್ನಡಿಗರು. ಯೇಸು ಕ್ರಿಸ್ತರವರು ಹೀಬ್ರೂ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳಿದರು. ಮೊಹಮ್ಮದ್ ಪೈಗಂಬರ್ ಅವರು ಅರೇಬಿಕ್ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳಿದರು. ಅದೇ ಥರ ಬಸವಣ್ಣವರು ಕನ್ನಡದಲ್ಲಿ ತಮ್ಮ ಆದರ್ಶಗಳನ್ನ ಪ್ರಪಂಚಕ್ಕೆ ಹೇಳಿದರು. ಇದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ, ಎಡಿಸಿ ತಿಪ್ಪೇಸ್ವಾಮಿ, ಸಿಇಒ ಪ್ರಕಾಶ್ ನಿಟ್ಟಾಲಿ, ತಹಸೀಲ್ದಾರ್ ಅನಿಲ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ನಾಡಿನಲ್ಲಿ ಹುಟ್ಟಿದ ಅನೇಕ ಮಹನೀಯರು ತಮ್ಮ ಬದುಕು, ಕುಟುಂಬದ ಬಗ್ಗೆ ಚಿಂತಿಸದೆ ಸಮಾಜದ ಹಿತವನ್ನು ಬಯಸಿ ಮಾದರಿಯ ಬದುಕನ್ನ ನಡೆಸಿ ನಮ್ಮೆಲ್ಲರ ಮನೆಗಳಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಅಂತಹ ಪವಿತ್ರ ನಾಡು ನಮ್ಮದು ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಲಾಯಿತು. ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಮಾತನಾಡಿ, ಆಗಿನ ಕಾಲದಲ್ಲೇ ನಮ್ಮ ಭವಿಷ್ಯ, ನಮ್ಮ ಬದುಕಿನ ಬಗ್ಗೆ ಚಿಂತಿಸಿದ್ದರು. ಹಾಗಾಗಿ ಸಮಾಜದಲ್ಲಿನ ಮೂಢನಂಬಿಕೆ, ಕೆಟ್ಟ ಸಂಪ್ರದಾಯಗಳ ವಿರುದ್ಧ ಸಿಡಿದೆದ್ದು ತಮ್ಮದೇ ಆದ ಮಾರ್ಗಗಳಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಬದುಕನ್ನೇ ಅರ್ಪಿಸಿದ ಮಹನೀಯರಲ್ಲಿ ಬಸವಣ್ಣನವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದಿ ತೀಡಿ ಉತ್ತಮ ಸಮಾಜ ನಿರ್ಮಿಸಲು ಬದುಕಿನ ಉದ್ದಕ್ಕೂ ನಿಸ್ವಾರ್ಥದಿಂದ ಬದುಕನ್ನು ನಡೆಸಿದ ಮಹನೀಯರ ತತ್ವ ಸಿದ್ಧಾಂತಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಉತ್ತಮವಾಗಿಸಿಕೊಳ್ಳಬೇಕೆಂದರು. ಹಲವಾರು ಮಹನೀಯರು ಅವರು ಯಾವುದೇ ಒಂದು ಆಸೆ, ಅವರು ಒಂದು ಸ್ವಾರ್ಥಕ್ಕಾಗಿ ಆಸೆ ಪಡದೆ ಈ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಹಲವಾರು ಮಹನೀಯರು ಇವತ್ತು
ಅವರು ಪ್ರಾಣವನ್ನು ತ್ಯಾಗ ಕೊಟ್ಟು ಇವತ್ತು ನಮಗೆ ಈ ಸಂವಿಧಾನ ಅಡಿಯಲ್ಲಿ ಬದುಕತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಬಸವಣ್ಣನವರು ಇವತ್ತು ಹಲವಾರು ಸಮಾಜದಲ್ಲಿ ಇವತ್ತು ಬಸವಣ್ಣನವರು ಮಾಡಿರ್ತಕ್ಕಂಥ ಹಲವಾರು ಇವತ್ತು ವಚನಗಳನ್ನ ನಾವು ಓದಿದಾಗ ಈ ವೇಳೆ ತಹಸೀಲ್ದಾರ್ ಬಿಎನ್ ಸ್ವಾಮಿ, ಇಒ ಜಿ ಮುನ್ರಾಜು, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಬಿಇಒ ನರೇಂದ್ರ ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನಗರ ಪ್ರದೇಶಗಳಲ್ಲಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವುದು ಕಷ್ಟಕರವಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ತಂದೆ ಸಿದ್ಧಗಂಗಾ ಶ್ರೀಗಳ ಮಾರ್ಗದರ್ಶನದಿಂದ ಗ್ರಾಮೀಣ ಭಾಗದಲ್ಲಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳ ಕಲಿಕೆಗೆ ಅವಕಾಶ ಕಲ್ಪಿಸಿಕೊಟ್ಟರೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಬೈರನಾಯಕನಹಳ್ಳಿ ಗ್ರಾಮದಲ್ಲಿನ ಶ್ರೀ ಶಿವಕುಮಾರ ಮಹಾಸ್ವಾಮಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಸಂಸ್ಥಾಪಕರಾದ ಮಾಜಿ ಸಚಿವರಾದ ಸಿ ಚನ್ನಿಗಪ್ಪ ಹುಟ್ಟುಹಬ್ಬ ಆಚರಿಸಲಾಯಿತು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿಸಿ ವೇಣುಗೋಪಾಲ್ ಮಾತನಾಡಿ, ಬಡವರ್ಗದ ಹಾಗೂ ಗ್ರಾಮೀಣ ಭಾಗದ ರೈತರ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಮಾಜಿ ಅರಣ್ಯ ಸಚಿವ ದಿವಂಗತ ಸಿ ಚನ್ನಿಗಪ್ಪನವರು ಸುಸಜ್ಜಿತ ಕಾಲೇಜು ಸ್ಥಾಪಿಸಿದರು. ಇದು ರಾಜ್ಯಕ್ಕೆ ರ್ಯಾಂಕ್ ಪಡೆದ ಕಾಲೇಜ್ ಆಗಿದೆ. ಮುಂದಿನ ದಿನಗಳಲ್ಲಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಸ್ಥಾಪಿಸುವ ಯೋಜನೆ ಇದೆ. ಕಡಿಮೆ ವೆಚ್ಚದಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದೇವೆ. ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಿ ಚನ್ನಿಗಪ್ಪ ಅವರು ತಮ್ಮ ಕೊನೆಯ ದಿನದವರೆಗೂ ಅನ್ನದಾಸೋಹಕ್ಕೆ ಮಹತ್ವ ನೀಡಿದ್ದರು. ತಮ್ಮನ್ನು ಭೇಟಿ ಮಾಡಲು ಬರುವ ಎಲ್ಲರಿಗೂ ಮೊದಲು ಊಟ ಮಾಡಿಸಿ ನಂತರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು. ಅದೇ ಮಾರ್ಗದಲ್ಲಿ ಕಾಲೇಜು ನಡೆಯುತ್ತಿದೆ ಎಂದರು. ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹುಟ್ಟುಹಬ್ಬದ ಸಮಾರಂಭಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಸಾಮಾನ್ಯ ವರ್ಗದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಫೀಸು ಕಮ್ಮಿ ದರ್ಜೆಯಲ್ಲಿ 5 ಲಕ್ಷ 10 ಲಕ್ಷ ಫೀಸಲ್ಲ, ನೀವು ಕಟ್ಟೋದು CET ಫೀಸ್ಗಿಂತ ಕಡಿಮೆ. ಆ ದರ್ಜೆಯಲ್ಲಿ ಇವತ್ತು ನಮ್ಮ ಚನ್ನಗಪ್ಪನವರು, ನಮ್ಮ ತಂದೆಯವರು ಒಂದು ವಿದ್ಯಾದಾನವನ್ನು ಕೊಡಬೇಕು ಅಂತ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಆ ಪ್ರಾಂಶುಪಾಲರು ಕೂಡ ಏನು ಅವ್ರ ಆಸೆಯಂತೆ ಅವ್ರಿಗೆ ನಮ್ಮ ಚನ್ನಗಪ್ಪನವ್ರಿಗೆ ಒಂದು ಕನಸಿತ್ತು, ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬರಬೇಕು ಅಂತ. 2022ನೇ ಇಸ್ವಿಯಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಎಲ್ಲ ಸ್ಟಾಫು ಮತ್ತು ನಮ್ಮ ಶಿವಮೊಗ್ಗ ಮುಂದಿನ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ವರಿಷ್ಠರಾದ ಮಾಜಿ ಪ್ರಧಾನಿ ದೇವೇಗೌಡ, ಅಪ್ಪಾಜಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಟಿಕೆಟ್ ನೀಡಿದರೆ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ. ರೈತರ ಏಳಿಗೆಗೆ ಶ್ರಮಿಸಿದ ಜೆಡಿಎಸ್ ಪಕ್ಷ ಹಾಗೂ ಪ್ರಧಾನಿ ಮೋದಿ ಅವರ ಆಶೀರ್ವಾದದಿಂದ ಗೆಲುವು ಸಾಧಿಸುತ್ತೇನೆಂದರು. ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತ ದೇವೇಗೌಡರು, ಕುಮಾರಣ್ಣನ ಪರಮ ಭಕ್ತ ನಾನು. ಏನಾದರೂ ದೇವೇಗೌಡರು ಮತ್ತು ಕುಮಾರಣ್ಣವರು, ಮೋದಿಜಿಯವರು ಚಿಕ್ಕಬಳ್ಳಾಪುರ ಅಥವಾ ತುಮಕೂರಿಗೆ ಲೋಕಸಭೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ. ಇಲ್ಲ ಅಂತಂದರೆ ಕಾರ್ಯಕರ್ತನಾಗಿ ನಾನು ಪಕ್ಷದ ಗೆಲುವಿಗೆ ಕೆಲಸ ಮಾಡ್ತೀನಿ. ದೇವೇಗೌಡ ಕುಮಾರಣ್ಣವರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ನಾನು. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಸ್.ಟಿ. ರಮೇಶ್, ಸಂಸ್ಥೆಯ ಸಿಇಒ ರಾಹುಲ್, ಎಸ್ಎಂಪಿ ಕಾಲೇಜಿನ ಪ್ರಾಂಶುಪಾಲರಾದ ಮಹಮ್ಮದ್ ಹಸೀಬುಲ್ಲಾ, ಮ್ಯಾನೇಜರ್ ಹೊನ್ನಗಂಗಪ್ಪ, ನಗರಸಭಾ ಮಾಜಿ ಸದಸ್ಯರಾದ ನಾಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್ KR, ನ್ಯೂಸ್ ಟಿವಿ, ನೆಲಮಂಗಲ. ನಮ್ಮ ಪುತ್ರ ದಿವಂಗತ ಚೇತನ್ ನಾಯ್ಡು ಅವರ ಜನ್ಮ ದಿನಾಚರಣೆ ಹಾಗೂ ಕನ್ನಡ ಚಲನಚಿತ್ರ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಬಾಗೇಪಲ್ಲಿ ಪಟ್ಟಣದ 26 ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಬಿಸ್ಕೆಟ್, ಚಾಕೊಲೇಟ್ಗಳು ಹಾಗೂ ನೀರಿನ ಬಾಟಲಿಗಳನ್ನು ಹಂಚಲಾಗಿದೆ ಎಂದು ಪುರಸಭಾ ಮಾಜಿ ಅಧ್ಯಕ್ಷ
ಬಿಆರ್ ನರಸಿಂಹನಾಯ್ಡು ತಿಳಿಸಿದರು. ನಮ್ಮ ಮಗ ಚೇತನ್ ನಾಯ್ಡು ಅವರದ್ದು ಫೆಬ್ರವರಿ 17ರಂದು ಜನ್ಮದಿನಾಚರಣೆಯಾಗಿದೆ. ಮಗ ದಿವಂಗತರಾಗಿದ್ದಾರೆ. ಅವರ ಸವಿನೆನಪಿನಲ್ಲಿ ಚೇತನ್ ನಾಯ್ಡು ಫೌಂಡೇಶನ್ನಿಂದ ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿಬಾಬಾ ಮಂದಿರದ ಬಳಿ ಚೇತನ್ ಉದ್ಯಾನವನ ಮಾಡಲಾಗಿದೆ. ಮುಖ್ಯ ರಸ್ತೆಯ ವಿಭಜಕದ ಮೇಲೆ ಸುಂದರವಾದ ಹೂವಿನ ಗಿಡಗಳನ್ನು ನೆಡಲಾಗಿದೆ. ಚೇತನ್ ನಾಯ್ಡು ಅವರ ಜನ್ಮದಿನಾಚರಣೆ ಅಂಗವಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ಬಿಸ್ಕೆಟ್, ಚಾಕೊಲೇಟ್ ಹಾಗೂ ನೀರಿನ ಬಾಟಲಿಯನ್ನು ವಿತರಣೆ ಮಾಡಲಾಗಿದೆ. ಮಕ್ಕಳಿಗೆ ಆಸ್ತಿ, ಅಂತಸ್ತು, ಹಣ ಮಾಡೋದಕ್ಕಿಂತ ಉತ್ತಮ ಶಿಕ್ಷಣವೇ ಆಸ್ತಿಯಾಗಿದೆ ಎಂದು ತಿಳಿಸಿದರು. ಪುರಸಭೆ ಸದಸ್ಯೆ ಸುಜಾತಾ ನಾಯ್ಡು ಮಾತನಾಡಿ, ನಮ್ಮ ಮಗನ ನೆನಪು ಚಿರಕಾಲ ಉಳಿಯಲು ಸಾಮಾಜಿಕ, ಮಕ್ಕಳ ಶಿಕ್ಷಣ, ಆರೋಗ್ಯದ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಮಕ್ಕಳ ಸೇವೆ ನನಗೆ ಆತ್ಮತೃಪ್ತಿ ತಂದಿದೆ. ಮಕ್ಕಳನ್ನು ಉತ್ತಮ ಸತ್ಪ್ರಜೆಗಳಾಗಿ ಮಾಡಬೇಕೆಂದು ಕೋರಿದರು. ನರಸಿಂಹನಾಯ್ಡು ಅವರ ಪುತ್ರಿ ವಿಂಧ್ಯಾ ಕಿಶೋರ್, ಜಾಮಿಯಾ ಮಸೀದಿ ಅಧ್ಯಕ್ಷ ಸಲೀಂ ಅಹಮದ್ ಕಯೂಂ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಕ್ಕಳು ತಮ್ಮ ಕಲಿಕೆಯಲ್ಲಿ ಕಂಪ್ಯೂಟರ್ನಂತಹ ತಾಂತ್ರಿಕ ಸಾಧನಗಳನ್ನು ಪೂರಕವಾಗಿ ಬಳಸಿಕೊಂಡು ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಎಚ್.ಎನ್. ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಅಲ್ಲದೆ ತಮ್ಮ ತಮ್ಮ ಜನ್ಮದಿನಗಳು, ಹಬ್ಬ ಹರಿದಿನಗಳಂದು ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪೋಷಿಸಬೇಕೆಂದು ನಿವೃತ್ತ ಶಿಕ್ಷಕ ಕಸಪ ಜಿಲ್ಲಾ ಕಾರ್ಯದರ್ಶಿ ಕೆಎಂ ರೆಡ್ಡಪ್ಪ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಇನಮಿಂಚೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಸಪ ಜಿಲ್ಲಾ ಕಾರ್ಯದರ್ಶಿ ಕೆಎಂ ರೆಡ್ಡಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ 3 ಪ್ರಮುಖ ವ್ಯಕ್ತಿಗಳಿಗೆ ಜನ್ಮ ನೀಡಿದೆ. ಅದರಲ್ಲಿ ಇಬ್ಬರು ಭಾರತ ರತ್ನ ಗಳಿಸಿದ್ರೆ ಮತ್ತೊಬ್ಬರು ಶಿಕ್ಷಣ ತಜ್ಞರಾಗಿ ಸರಳ ಜೀವನದ ಹಾದಿ ತೋರಿದ್ದಾರೆ. ಅವರ ಜನ್ಮ ಚರಿತ್ರೆಯನ್ನ ನಾವು ಓದಬೇಕು. ಸಮಾನ ಮನಸ್ಕರ ತಂಡ ನೀಡಿದ ಗಣಕಯಂತ್ರಗಳಲ್ಲಿ ಭವಿಷ್ಯದ ಶಿಕ್ಷಣವನ್ನ ಕಲಿಯಬೇಕು. ನಿಮ್ಮ ಜನ್ಮದಿನ, ಹಬ್ಬ ಹರಿದಿನಗಳಂದು ಶಾಲಾ ಆವರಣ ಅಥವಾ ರಸ್ತೆ ಬದಿ ಅಥವಾ ನಿಮ್ಮ ಜಮೀನುಗಳಲ್ಲೂ ಗಿಡ ನೆಟ್ಟು ಪೋಷಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ಗುಂಪು ಮರದ ಆನಂದ್, ಹೋಟೆಲ್ ರಾಮಣ್ಣ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜೇಶ್ ರೆಡ್ಡಿ, ಸಮಾನ ಮನಸ್ಕರ ತಂಡದ ಸದಸ್ಯ ಇಬ್ರಾಹಿಂ ಖಲೀಲ್, ಪ್ರಭಾರಿ ಮುಖ್ಯ ಶಿಕ್ಷಕಿ ಭಾರತಿ, ಸಹಶಿಕ್ಷಕಿ ಸುಶೀಲಾ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲಾ ಕಾಲೇಜುಗಳಲ್ಲಿ ಅಕ್ಷರಾಭ್ಯಾಸಕ್ಕೆ, ಆಟೋಟಕ್ಕೆ ನೀಡುವಷ್ಟೇ ಆದ್ಯತೆಯನ್ನು ಹಿರಿಕಿರಿಯರು, ಹೆತ್ತವರು, ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವವನ್ನ ಕೊಡುವಂತಹ ಸಂಸ್ಕಾರವನ್ನು ಕಲಿಸುವ ಕೆಲಸವು ಜೊತೆಗೆ ಆಗಬೇಕಿದೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ನಲ್ಲಿರುವ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಸೆರೆಮನಿ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟದ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಯನ್ನು ಎದುರಿಸುವುದು, ಹೆಚ್ಚು ಅಂಕ ಪಡೆದು ರ್ಯಾಂಕ್ ಗಳಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರ ಮಧ್ಯೆ ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ, ನಮ್ಮ ಆಚಾರ ವಿಚಾರವನ್ನ ತಿಳಿಸಿಕೊಡುವ ಕೆಲಸವೂ ಆಗ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಮಕ್ಕಳ ಭವಿಷ್ಯ ಕೇವಲ 4 ಗಂಟೆಗಳಲ್ಲಿ ನಿರ್ಧಾರ ಆಗುತ್ತದೆ. ಬದುಕಿನ ಕೆಲವೇ ಸಮಯ ಶಾಲಾ ಕಾಲೇಜುಗಳಲ್ಲಿ ಕಳೆಯಲಿದ್ದು, ಹೆಚ್ಚಿನ ಸಮಯ ಮನೆ ಮಂದಿ, ನೆರೆಹೊರೆಯವರೊಂದಿಗೆ ಬೆರೆಯುತ್ತಾರೆ. ಹಾಗಾಗಿ ಮಗುವನ್ನು ಉತ್ತಮವಾಗಿ ರೂಪಿಸುವುದು ಮನೆಯವರ, ಸಮಾಜದ ಹೊಣೆಯಾಗಿದೆ ಎಂದರು. ಪ್ರಜೆಗಳನ್ನು ನಾವು ಅತ್ಯಂತ ಸಂಸ್ಕಾರ, ಸಂಸ್ಕೃತಿ ಮತ್ತು ಧಾರ್ಮಿಕ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಇವತ್ತು ನಾವು ನಮ್ಮ ಮಕ್ಕಳ ಭವಿಷ್ಯ ಹಾಗೂ ನಮ್ಮ ಶಿವರಾಮಡಿ ಸರ್ ಹೇಳಿದ್ರು, ಮಕ್ಕಳ ಭವಿಷ್ಯ
ಕೇವಲ ಕೆಲವು ಗಂಟೆಗಳು ಮಾತ್ರ ಅಥವಾ ವರ್ಷಕ್ಕೆ 2 ತಿಂಗಳು ಮಾತ್ರ ಶಾಲೆ ಇರ್ತದೆ. ಮಿಕ್ಕ 10 ತಿಂಗಳ ಕಾಲ ನಮ್ಮ ಪೋಷಕರ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಜೊತೆ ಅವರು ಕಾಲ ಕಳೀತಾರೆ. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾವು ಕೂಡ ಅವರೊಂದು ಉತ್ತಮವಾದ ಪ್ರಜೆಗಳನ್ನಾಗಬೇಕು, ಉತ್ತಮವಾದ ವಿದ್ಯಾರ್ಥಿಗಳಾಗಿ ನಾವು ಪರಿವರ್ತನೆ ಮಾಡಬೇಕು. ಈ ವೇಳೆ ಬಿಜಿಎಸ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಎನ್ ಶಿವರಾಮ್ ರೆಡ್ಡಿ, ಒಕ್ಕಲಿಗರ ಸಂಘದ ನಿರ್ದೇಶಕ ಪ್ರಕಾಶ್, ಒಕ್ಕಲಿಗರ ಯುವ ಸೇನೆಯ ಜೆಎಸ್ ವೆಂಕಟಸ್ವಾಮಿ, ಎಸ್ಬಿಐ ಬ್ಯಾಂಕ್ನ ವ್ಯವಸ್ಥಾಪಕ ಕೃಷ್ಣೇಗೌಡ ಮತ್ತಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುವುದು ಒಳ್ಳೆಯ ಬೆಳವಣಿಗೆ ಎಂದು ಚೇಳೂರು ತಾಲೂಕು ಪಾಳ್ಯಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಜ್ಯೋತಿ ನಗರಂ ವೆಂಕಟರಮಣ ಸ್ವಾಮಿ ಹೇಳಿದರು. ಚೇಳೂರು ತಾಲೂಕು ಪಾಳ್ಯಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು 13 ಜನ ಅವಿರೋಧವಾಗಿ ಆಯ್ಕೆಯಾದರು. 2 ಸ್ಥಾನಗಳಿಗೆ 2 ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಜ್ಯೋತಿ ನಗರಂ ವೆಂಕಟರಮಣ ಸ್ವಾಮಿ, ಉಪಾಧ್ಯಕ್ಷರಾಗಿ ಸೈಯದ್ ಬಾಷಾ, ನಿರ್ದೇಶಕರಾಗಿ ಪಿವಿ ವೆಂಕಟರೆಡ್ಡಿ, ಪಿ ಶಿವಶಂಕರ ರೆಡ್ಡಿ, ಪಿ ರವೀಂದ್ರ ರೆಡ್ಡಿ, ಎಂಸಿ ವೆಂಕಟರೆಡ್ಡಿ, ಸುಬ್ಬರಾಯಪ್ಪ, ಎಸ್ ಅಶೋಕ್, ಕಳಂದರ್ ಬಾಷಾ, ಬಾವ ಫಕ್ರೋದ್ದೀನ್, ಮಾಲನಿ, ಶಿವಮ್ಮ, ಚಾಂದ್ವಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಆರ್ ರಂಗನಾಥ್ ಘೋಷಿಸಿದರು. ಈ ವೇಳೆ ಕಾರ್ಯದರ್ಶಿ ಬಿ ಮುನಿಸ್ವಾಮಿ ಗೌಡ, ಹಾಲಿನ ಪರೀಕ್ಷಕ ಆರ್ ನರಸಿಂಹಮೂರ್ತಿ, ಗ್ರಾಮದ ಹಿರಿಯರು ಹಾಜರಿದ್ದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ. ಚಲನಚಿತ್ರ, ಸಂಗೀತ ಕ್ಷೇತ್ರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸಿದ್ದೇನೆ. ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿ ಅವಕಾಶ ಕಲ್ಪಿಸಿದ್ದಲ್ಲಿ ಸಮಾಜ ಸೇವೆಗೆ ಮುಂದಾಗ್ತೇನೆ ಎಂದು ನಿಕಟಪೂರ್ವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಮಾದನ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಬಂಗಾರಪೇಟೆ, ಮುಳಬಾಗಿಲು ಹಾಗೂ ಕೋಲಾರದ ಉಸ್ತುವಾರಿಯಾಗಿ ಕಳೆದ 3 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸಿದ್ದೆ. ಪ್ರಸ್ತುತ ರಾಜ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ 7 ಬಾರಿ ಆಯ್ಕೆಯಾದರು. 8ನೇ ಬಾರಿ ಪರಾಜಿತರಾಗಿದ್ದರು. ಪ್ರಸ್ತುತ ರಾಜ್ಯ ಸಚಿವರಾದ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ 7 ಬಾರಿ ಆಯ್ಕೆಯಾದರು. 8ನೇ ಬಾರಿ ಪರಾಜಿತರಾಗಿದ್ದರು. ಈ ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೀಸಲು ಕ್ಷೇತ್ರದಲ್ಲಿ ಬಲಗೈನವರಿಗೆ ಅವಕಾಶ ಕಲ್ಪಿಸಲು ನಿರ್ಧರಿಸಿದ್ದಾರೆ. ಕೆಎಚ್ ಮುನಿಯಪ್ಪ ಎಡಗೈನವರು ಆಗಿರೋದ್ರಿಂದ ಅವರು ರಾಜ್ಯ ಸಚಿವರಾಗಿಯೇ ಮುಂದುವರಿಯಲಿದ್ದಾರೆ ಎಂದರು.
ಈ ಸಂದರ್ಭದಲ್ಲಿ ಆನೇಕಲ್ ಕೃಷ್ಣಪ್ಪ, ಸವಿತಾ ಮಹರ್ಷಿ, ಸಮುದಾಯದ ಮುಖಂಡ ಲಕ್ಷ್ಮೀ ನರಸಿಂಹಪ್ಪ, ಹಾರೋಹಳ್ಳಿ ಎಂ ಮಂಜುನಾಥ್ ಇತರರು ಹಾಜರಿದ್ದರು. ಕೋಲಾರ ನಗರದ ಗಾಂಧಿನಗರದಲ್ಲಿರುವ ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಮನೆ ಮೇಲೆ ದುಷ್ಕರ್ಮಿಗಳು ಕಳೆದ ರಾತ್ರಿ 2 ಬೈಕ್ನಲ್ಲಿ ಇಬ್ಬರು ಮುಸುಕು ಧರಿಸಿ ಹಾಗೂ ಮತ್ತೋರ್ವ ಹೆಲ್ಮೆಟ್ ಧರಿಸಿಕೊಂಡು ಆಗಮಿಸಿ ದಾಳಿ ನಡೆಸಿದ್ದಾರೆ. ಘಟನೆ ನಂತರ ಕೆಸಿ ರಾಜಣ್ಣ ಕೂಗಿಕೊಂಡು ಹೊರಗೆ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ಮೊದಲು ಸಹ ತಮ್ಮ ಮೇಲೆ ದಾಳಿ ನಡೆದಿದ್ದು ಆಗ ಪೊಲೀಸರು ಭದ್ರತಾ ಸಿಬ್ಬಂದಿ ವ್ಯವಸ್ಥೆ ಮಾಡಿದಂದಿನಿಂದ ಯಾವುದೇ ದಾಳಿ ಹಾಗೂ ಹಾನಿ ನಡೆದಿರಲಿಲ್ಲ. ಆದರೆ ಈಗಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ತಮಗೆ ನೀಡಿದ್ದ ಭದ್ರತಾ ಸಿಬ್ಬಂದಿಯನ್ನ ವಾಪಸ್ ಪಡೆದ ನಂತರ ಈ ಘಟನೆ ನಡೆದಿರುವುದು ಖಂಡನೀಯ ಎಂದ ಅವರು, ಸಾಮಾಜಿಕವಾಗಿ ನಡೆಸುತ್ತಿರುವ ಸಾಕಷ್ಟು ಹೋರಾಟಗಳ ಸಂಬಂಧ ತಮ್ಮ ಮೇಲೆ ದಾಳಿ ನಡೆಸಿದ್ದು ಯಾರು ಎಂಬುದನ್ನು ಪತ್ತೆ ಹಚ್ಚಬೇಕು. ಅಷ್ಟೇ ಅಲ್ಲದೆ ಕೂಡಲೇ ಅವರನ್ನ ಬಂಧಿಸಿ ತಮಗೆ ಭದ್ರತಾ ವ್ಯವಸ್ಥೆಯನ್ನ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ರೀತಿಯ ಘಟನೆ ಮರುಕಳಿಸಿದ್ದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕಾರಣ ಎಂದು ತಿಳಿಸಿದ್ದಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ 250 ಕೋಟಿ ರು. ಇದು ನಮ್ಮ ಜಿಲ್ಲೆಗೆ ಸಿಕ್ಕ ಕೊಡುಗೆ, ಶಾಸಕ ಪ್ರದೀಪ್ ಈಶ್ವರ್. ಉತ್ತಮವಾದ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ. ಕೋಲಾರ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಿಹಿ ಹಂಚಿ ಸಂಭ್ರಮ ಆಚರಣೆ. ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಮಾಡಿಕೊಡುವಂತೆ ಕಿರುಕುಳ. 11 ತಿಂಗಳಿಂದ ತಾಯಿಯನ್ನು ಗೃಹ ಬಂಧನದಲ್ಲಿಟ್ಟಿದ್ದ ಮಗ ಮತ್ತು ಸೊಸೆ. ತುಮಕೂರಿನಲ್ಲೊಂದು ಅಮಾನವೀಯ ಘಟನೆ. ರೈತ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.